ಪಪ್ಪಿ ಸಿನಿಮಾದಲ್ಲಿ ಒಂದು ಸಾಂಗ್ ಇಟ್ಟಾಯ್ತು, ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ್ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ. ಒಂಥರ ವೆರೈಟಿ ರೀ. ಅಲ್ಲಿ ಉತ್ತರ ಕರ್ನಾಟಕದ ಸಾಹಿತ್ಯಗಳೇ ಒಂಥರ ವೆರೈಟಿ. ಬಿಗ್ ಬಾಸ್ ವೇದಿಕೆಗೆ ನಮ್ಮ ಮಾಳು ನಿಪ್ನಾಳವರು ಹೋಗಿದ್ರು. ಅವ್ರ ಬಗ್ಗೆ ಹೇಳೋದಾದ್ರೆ ನೀವು ನಿಮ್ದು ಅವ್ರದ್ದು ಒಡನಾಟ ಚೆನ್ನಾಗಿದೆ, ಬಹಳ ಒಳ್ಳೆ ವ್ಯಕ್ತಿತ್ವರವರು. ಓಕೆ. ಹೌದು, ಇತ್ತೀಚೆಗೆ ಅದು ಒಂದಿಷ್ಟು ರೂಮರ್ ಇದ್ದಿತ್ತು, ಏನೋ ಗಿಲ್ಲಿ ವಿಚಾರವಾಗಿ ಮತ್ತೆ ಮಾಳು ನಿಪ್ನಾಳ ವಿಚಾರವಾಗಿ. ಬಟ್ ಅವರು ಮಾಳೋನ ಹೇಳೋದಾದ್ರೆ ಏನತಿ, ಅವರು ನಾನು ಒಳ್ಳೆ ಗೆಳೆಯ ಹಂಗ ಹಿಂಗತ್ತೆ. ಅವರು ಗೆಳೆಯ ಅಂದ್ಮ್ಯಾಗ ಅವರು ಕಾಮಿಡಿಯಾಗಿ ಏನೋ ಅವರು ಮಾತಾಡ್ತಿರ್ತಾರೆ. ಅವ್ರದವ್ರ ಏನೋ ಪರ್ಸನಲ್ ಜಗಳ, ಯಾರಿಗಾದ್ರು ಗೆಳೆಯ ಅಂದ್ಮೇಲೆ ಜಗಳಾಡೋದು ಹಂಗ ಇರೋದತ್ರ. ಅದು ಕಷ್ಟದಲ್ಲೇ ಬಂದಿರ್ತಕ್ಕಂಥವ್ರು ನೀವೆಲ್ಲ, ಬಹಳ ನೊಂದು ಬೆಂದು ಇದ್ರ ಮಧ್ಯೆ ನೀವು ಹಂಗೆ ಕಲಾವಿದ್ರ ಅದ ಬಡವರಿಗೆ ಇರೋದ್ರ. ಯಾಕಂದ್ರ ಕಷ್ಟಪಡಲ್ದು ಈ ಫೀಲ್ಡ್ದಾಗ ಯಾವ್ದು ಸಿಗಲ್ಲ. ಇದನ್ನೆಲ್ಲ ಯಾಕೆ ಮಾಡಿ ಇದು ಬೇಕಿತ್ತ, ನಾವು ಎಲ್ರಿ ಹೋಗಿ ನಾವು ಸಾಯ್ಬೇಕಂತ ಒಂದು ಸಿಚುವೇಶನ್ ಬರತ್ರಿ. ತಲೆಯಾಗ ಹಂಗೆ ಬಂದು ಬಿಡತ್ರಿ ಎಲ್ಲ ಮಾಡಿದಾಗ. ಈಗ ನೀವು ಆಡಿರ್ತಕ್ಕಂಥ ಹಾಡುಗಳು ತುಂಬಾ ಚೆನ್ನಾಗಿದಾವೆ. ನಿಮಗೆ ಇಷ್ಟ ಆಗಿರ್ತಕ್ಕಂಥ ಸಾಂಗ್ ಯಾವುದು ಇದರಲ್ಲಿ? ಬಿಜಾಪುರ ಬಸ್ ಸ್ಟ್ಯಾಂಡ್ ಕಾವೇರಿ ಸಾಂಗ್ ಅಂತ ಮಾಡಿದಾರಿ. ಆ ಸಾಂಗ್ ನನಗೆ ಭಾರಿ ಇಷ್ಟ ರೀ. ಈ ಅಕ್ಕನ ಮಗಳ ಹೊಳ್ಳಿ ಮಳ್ಳಿ ನೋಡ್ಬೇಡ ನನಗ, ನೀ ಬಸ್ ಹತ್ತಿ ಸಾಲಿಗೆ ದಿನ ಹೋಗುವಾಗ, ಜೋಡ ಹೆನಲ ಹಾಕೊಂಡ ಎದಿಗೆ ಬುಕ್ಕ ಹಿಡ್ಕೊಂಡ, ತಲ್ಯಾಗ ಹೂವ ಮುಡ್ಕೊಂಡ ಬಂದಿ ನನ್ನ ಕಂಡ. ಬಿಜಾಪುರ ಬಸ್ ಸ್ಟ್ಯಾಂಡ್ದಾಗ ಕಾವೇರಿ ಕಾಲ್ ಜಾರಿ ಬಿದ್ದಿ ಮೈ ಮ್ಯಾಗ. ಬಾಳು ಬೆಳಗುಂದಿ ಅವರು ನಿಮ್ಮ ಕಾಂಬಿನೇಷನ್ ಅಲ್ಲಿ ಬಂದಿರತಕ್ಕಂಥ ಸಾಂಗ್ಗಳಲ್ಲಿ ಒಂದು 4 ಲೈನ್ ಯಾವ್ದಾದ್ರು ಒಂದು ಸಾಂಗ್ ಆಡ್ರಲ್ಲ. ಲಂಗಾದವನ್ಯಾಗ ಮಸ್ತ ಕಾಂತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ, ಚಾಚುನು ಮುರಿ ತಿನ್ನಕ ಕರೆದರು ಆಚನ್ಯ, ಏ ಚಾಚುನು ಮುರಿ ತಿನ್ನಕ ಕರೆದರು ಆಚನ್ಯ, ನೀ ಬಂದಿ ಅಂತ ಓಡಿ ಬನ್ಯ ಲಾವಣ್ಯ ಲಾವಣ್ಯ.